ಶ್ರೀ ಗುರುಭ್ಯೋ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತುಮಾವಿದ್ವಿಷಾವಹೈ ಓಂ ಶಾಂತಿ 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 ಶಾವಹಿಗ ಪಂಚಮೋಧ್ಯಾಯ ಮುಗಿಬೇಕಲ್ಲ, ಅನೇಕ ಎರಡಿವೆ. ಸಂಕಲ್ಪನ ಸ್ಪರ್ಶನ ಮೋಹೈಹಿ ಗ್ರಾಸಾಂಬು ವೃಷ್ಟಿ ಆತ್ಮ ವಿವೃದ್ಧಿ ಜನ್ಮ ಕರ್ಮಾನುಗಾಹಿ ಅನುಕ್ರಮೇಣ ದೇಹಿ ಸ್ಥಾನೇಶು ರೂಪಾಣಿ ಅಭಿಸಂಪದ್ಯತೆ. ಯಾವ ರೀತಿಯಲ್ಲಿ ಜನ್ಮ ಬರುತ್ತೆ, ಮುಂದಿನ ಜನ್ಮಗಳು ಹೇಗಿರುತ್ತೆ ಅನ್ನೋದಕ್ಕೆ ಸಂಕಲ್ಪನ, ಸ್ಪರ್ಶನ, ದೃಷ್ಟಿ, ಮೋಹ, ಗ್ರಾಸ, ಅಂಬು, ವೃಷ್ಟಿ, ಆತ್ಮ, ವಿವೃದ್ಧಿ, ಜನ್ಮ ಎಲ್ಲವೂ ಕಾರಣ ಬರಲಿಕ್ಕೋಸ್ಕರ. ಜೊತೆಗೆ ಕರ್ಮಾನುಗಾನಿ ಅನುಕ್ರಮೇಣ ದೇಹಿ, ಕರ್ಮಕ್ಕೆ ತಕ್ಕಂತೆ ಅವನು ಹೋಗೋದು. ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಅವನಿಗೆ ಏನು ಕರ್ಮ ಮಾಡಿರುತ್ತೆ, ಕರ್ಮ ಅಂದರೆ ಸಾಧನೆ ಅಂತ ಅರ್ಥ. ಏನು ಸಾಧನೆ ಮಾಡಿರ್ತಾನೋ ಅದರಿಂದ ಮುಂದೆ ಹೋಗೋದ್ರಿಂದ ಮುಂದಿನ ದೇಹಗಳೆಲ್ಲ ಅದರ ಅನುಗುಣವಾಗಿಯೇ ಇರುತ್ತೆ. ಸ್ಥಾನೇಶು ರೂಪಾಣಿ ಅನುರೂಪಾಣಿ ಅಂತ ಅರ್ಥ. ಅಭಿಸಂಪ್ರಪದ್ಯತೆ, ಈ ರೀತಿ ದೇಹಗಳನ್ನು ಹೊಂತಾ ಹೋಗ್ತಾನೆ. ಸ್ಥೂಲಾನಿ ಸೂಕ್ಷ್ಮಾಣಿ ಬಹೂನಿ ಚೈವ ರೂಪಾಣಿ ದೇಹಿ ಸ್ವಗುಣೈರ್ವೃಣೋತಿ ಕ್ರಿಯಾಗುಣೈಃ ಆತ್ಮಗುಣೈಶ್ಚ ತೇಷಾಂ ಸಂಯೋಗ ಹೇತು ಅಪರೋಪಿ ದೃಷ್ಟಃ. ಕೆಲವು ಸ್ಥೂಲಾನಿ ಸೂಕ್ಷ್ಮಾಣಿ ಬಹೂನಿ ಚೈವ ರೂಪಾಣಿ ದೇಹಿ ಸ್ವಗುಣೈಃ ವೃಣೋತಿ ಕ್ರಿಯಾಗುಣೈಃ ಆತ್ಮಗುಣೈಃ ಚ ತೇಷಾಂ ಸಂಯೋಗ ಹೇತು ಅಪರಃ ಅಪಿ ದೃಷ್ಟಃ. ಕೆಲವು ಸ್ಥೂಲಾನಿ ರೂಪಾಣಿ, ಸ್ಥೂಲ ರೂಪಗಳು ನಾನೇ ಮೊದಲಾದ ದೊಡ್ಡ ರೂಪ ಹೊಂದಬಹುದು. ಸೂಕ್ಷ್ಮಾಣಿ, ಇರುವೆ ಮೊದಲಾದ ಚಿಕ್ಕ ರೂಪನೂ ಹೊಂದಬಹುದು. ಅವನ ಕರ್ಮದ ಬಹುನಿ ಬಹುರೂಪಗಳನ್ನು ಹೊಂದಬಹುದು. ರೂಪಾಣಿ ದೇಹಿ ಸ್ವಗುಣೈರ್ಗುಣೋತಿ, ನನ್ನ ಸ್ವಗುಣಗಳು, ಸ್ವಗುಣ ಮದುವೆ ಸ್ವರೂಪ ಗುಣಗಳು, ಈ ತ್ರಿಗುಣಗಳು ಎಲ್ಲ ಸೇರಿ ಏನಾಗಬೇಕು ಅದನ್ನ ಮಾಡ್ತಾರೆ. ಕ್ರಿಯಾಗುಣೈಹಿ ಆತ್ಮವಿವತ್ತು, ಬಸ್ನಲ್ಲಿ ಕೂಡ ಒಂದೇ ಸೀಟ್ ಸಿಗ್ಬೇಕು ಅಂತಿಲ್ಲ. ಲೇಟಾಗಿ ಮಾಡಿದ್ರೆ ಎಲ್ಲ ಹಿಂದೆ ಸಿಗ್ತದೆ, ಮತ್ತೆ ಬಂದು ಸಿಗತ್ತೆ. ಲೇಟಾಗಿ ಬಂದಿರೋದೊಂದು ಕಾರಣ ಆಯ್ತಲ್ಲ. ಅದೇ ರೀತಿಯ ಕರ್ಮಾನುಗಾನಿ, ಏನೇನು ಕರ್ಮ ಮಾಡಿರ್ತಾನೆ ಅದಕ್ಕೆ ತಕ್ಕಂತೆ ದೊಡ್ಡ ದೇಹ, ಚಿಕ್ಕ ದೇಹ ಇತ್ಯಾದಿಗಳನ್ನ ಹೊಂದ್ತಾನೆ. ಕ್ರಿಯಾಗುಣೈಹಿ ಆತ್ಮಗುಣೈಹಿ, ಒಂದು ಕ್ರಿಯಾಗುಣಗಳು, ಅವೆಲ್ಲ ಪ್ರಕೃತಿಯ ಗುಣಗಳು. ಆತ್ಮಗುಣೈಹಿ ಸ್ವರೂಪ ಗುಣಗಳು. ತೇಷಾಂ ಸಂಯೋಗ ಹೇತು ಅಪರೋಪಿ ದೃಷ್ಟ, ಎಲ್ಲವೂ ಕೂಡ ಕಾರಣ. ಅದ್ರ ಮುಖ್ಯವಾದ ಇನ್ನೊಂದು ದೊಡ್ಡ ಕಾರಣ ಇದೆ, ದೇವರನ್ನು, ಅದು ಫೈನಲ್. ಅನಾದ್ಯನಂತಂ ಕಲಿಲಸ್ಯ ಮಧ್ಯೆ ವಿಶ್ವಸ್ಯ ಸಷ್ಟಾರಮನೇಕ ರೂಪಂ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈಃ. ಮುಂದೆ ಮುಂದೆ ಆಯ್ತು ಮುಂದೆ ಅಲ್ಲ, ಇನ್ನೊಮ್ಮೆ ಹೇಳಿ ಏನ್ ಹೇಳಿ, ಮೊದ್ಲಿಂದ ಹೇಳಿ ಎದ್ದೆ ಮೊದ್ಲಿಂದ ಪ್ರಶ್ನೆ. ಹೌದು, ಆಯ್ತಾಯ್ತು. ಹಾ, ಅಷ್ಟೇ ಅಷ್ಟೇ, ಹೌದು. ಮ್ಯಾಚಿಂಗ್ ದೇಹ ಅಂದ್ರೆ ಅಣುವಾಗಿ ಮ್ಯಾಚಿಂಗ್, ಅಣುವಾಗಿ ಮ್ಯಾಚಿಂಗ್. ಅಣುರೂಪ ಎಷ್ಟು ಚಿಕ್ಕಿರೋ ತಗೊಂಡು ಅದರೊಳಗೆ ಒಂದು ಕೋಟ್ಯಂತರ ಇವನಿಡಬಹುದು ಜೀವನ. ಅಷ್ಟು ಚಿಕ್ಕ ಜೀವಗಳು, ಗೊತ್ತಾಯ್ತಾ? ಅಷ್ಟು ಚಿಕ್ಕದು. ಈ ಬ್ಯಾಕ್ಟೀರಿಯಾ, ವೈರಸ್ ಅವೇನು ಅಲ್ಲ ಅದ್ರ ಮುಂದೆ. ಅಲ್ಲ ಹೇಳ್ತೀವಿ, ಅಷ್ಟು ಸೂಕ್ಷ್ಮ ಸ್ವರೂಪ ಅಷ್ಟೇ ಹೇಳಿ. ಅಣು ಜೀವ ಮತ್ತೆ ಅದಕ್ಕೊಂದು ರೂಪ ಇರುತ್ತೆ. ಉದಾಹರಣೆಗೆ ಎಲ್ಲ ರೋಗಾಣುಗಳು ವೈರಸ್ಗಳು ಸೂಕ್ಷ್ಮ, ಅದಕ್ಕೆ ತಮ್ಮ ಆಕಾರ ಇದೆ, ಅದಕ್ಕೆ ಒಂದು ರೂಪ ಇದೆ. ಇದು ಮಲೇರಿಯಾ ಬರಲ್ಲ, ಇನ್ನೊಂದು ರೋಗಕ್ಕೆ.
ಇವು ಆನೆ ರೂಪದ ಸ್ವರೂಪದಲ್ಲಿ ಆನೆ ಆಗಿರ್ತದೆ. ಸಿಂಹಸತ್ ಬಂದಿದೆ ಇದು ಮೋಕ್ಷದಲ್ಲಿ ಎಲ್ಲಾ ಪ್ರಾಣಿಗಳು ಇದೆ. ಅವ್ರು ಯಾರು ನನಗೆ ಗೊತ್ತಾಗಲ್ವ, ಅದು ಅಪರೋಕ್ಷ ಜ್ಞಾನಗಳು ಗೊತ್ತಾಗುತ್ತೆ. ಆಯ್ತಾಯ್ತು. ಹೌದು ಹೌದು ಹೌದು. ಯಾಕಾಗಲ್ಲ? ಹಾಗಾದ್ರೆ ದೊಡ್ಡ ದೇಹ ಅಷ್ಟೇ. ಹಾಗಾಗತ್ತೆ ಅಂದ್ರೆ ಇವತ್ತು ಅದಕ್ಕೆ ವಿಕಾರ ಅಂತ ಕರೆಯೋದು. ವಿಕಾರ ನಾಟಕದಲ್ಲಿ ಯಾರೋ ರಾಜನ ಪಾಠ ಮಾಡ್ಬಿಡ್ತಾರೆ, ಗೊತ್ತೇ ಸಿಗೋದಿಲ್ಲ. ಗೊತ್ತಾಯ್ತಾ? ಆ ರೀತಿ ದೇವರ ಶಕ್ತಿ ಅದು. ಇವ್ರು ಮೇಕಪ್ ಮಾಡ್ತಾರಲ್ಲ ಹಾಗೆ ಏನಿದೆ ಸ್ವರೂಪದ ದೇಹ ಅನ್ನೋದು ಕೊನೆ ದೇಹ ಸ್ವರೂಪದಾಗಿದೆ. ಕೊನೆ ದೇಹ ಅಂದ್ರೆ ಇಲ್ಲೇ ಕೊನೆ ದೇಹ ಸ್ವರೂಪ ದೇಹದಾಗಿ. ಗೊತ್ತಾಯ್ತಾ? ಮುಕ್ತಿಯಲ್ಲಿ ಪೂರ್ತಿ ಸ್ವರೂಪ. ಬಟ್ ಮುಕ್ತಿಯಲ್ಲಿ ಯಾವ ರೂಪ ಅದಕ್ಕೆ ಹೇಳಿ, ಯಾವ ರೂಪ ಅದಕ್ಕೆ ಹೇಳ್ಬೇಕು. ಇಚ್ಛರು ಪಡ್ತವ್ರು ಅವ್ರ ಸ್ವರೂಪ ದೇಹ ಒಂದಿದ್ರು ಕೂಡ ಅವ್ನಿಗೆ ಯಾವ ಯೋಚನೆ ಮಾಡ್ಬೇಕಾಗಿಲ್ಲ. ಇಷ್ಟ ಒಂದು ರೂಪ ತಗೋ. ಇಲ್ಲಿ ಎಷ್ಟೋ ಒಂದು ರೂಪ ದೇವ್ರು ಕೊಡಬಹುದು, ನಿಯಮ ಇದೆ. ಹೇಳಿದ್ನಲ್ಲ, ಫ್ರಾಂಚೈಸಸ್ ಆಗ್ತಕ್ಕವರಿಗೆಲ್ಲ ಗೊತ್ತು ಕೂಡ ಆಗದೆ. ಇವರ ಹೇಳಿನೋ ಗೊತ್ತಾಗ್ಬೇಕು, ಹೌದಾ ಇವರ ಅಂತ ಹೇಳಿ. ಅಷ್ಟು ವ್ಯತ್ಯಾಸ ಮೇಕಪ್ ಇಂದ ಆಗ್ಬೇಕಾದ್ರೆ ಅವ್ರ ಕರ್ಮದಿಂದ ಎಷ್ಟೆಷ್ಟಾಗ್ಬೋದು. ಮೇಕಪ್ ಒಂದು ಕರ್ಮ ತಾನೆ, ತಕ್ಕಂತೆ ಆಗ. ಅದಕ್ಕೆ ಸಗುಣ ಈ ಆತ್ಮಗುಣ ಸ್ವಲ್ಪ ಚೇಂಜ್ ಆಗೋದಿಲ್ಲ. ಎಷ್ಟು ಮೇಕಪ್ ಮಾಡಿದ್ರೆ ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ರೆ ಅವನೇ ಉಳಿದವ್ರಿಗೆ ಸಿಗೋದಿಲ್ಲ. ನೀವೇನ ಅಂತ ಕೇಳ. ಹೌದು, ಮುಖ ಒಂದೇ ಆಗಿರ್ಬೇಕು. ಉಡುಪಿಗೆ ಎಷ್ಟೇ ಅಲಂಕಾರ ಮಾಡಿದ್ರು ಮುಖ ಮುಚ್ಚ ಅಲಂಕಾರ ಮಾಡಬೇಕು. ಗೊತ್ತಾಯ್ತಾ? ಎಲ್ಲ ಅನೇಕ ಅಲಂಕಾರ ಮಾಡ್ತಾರೆ, ಮುಖ ಕಾಣಬೇಕು. ಎಲ್ರಿಗೂ ಕಷ್ಟನೇ ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಅದಾಗುತ್ತೆ. ಅದೇ ಹೇಳ್ತಾ ಇರೋದು, ಅದೇ ರೂಪ ಕೊನೆಯದಕ್ಕೆ ಮಾತ್ರ ಬರೋದು. ಎರಡು ಮ್ಯಾಚ್ ಆಗುತ್ತೆ ಆ ಚರ್ಮದ. ಮತ್ತೆ ಇಲ್ಲದೆ ಹೋದ ನಿರಾಕಾರ ಆಗ್ತಾನೆ ಜೀವ. ಹೌದು ಅದಕ್ಕೆ ಅವ್ರು ಹೊರಟಿದ್ದೇನು ಖಗಮೃಗಾದಿಗಳು ಹೋದು ಅಂತ ಹೇಳಿದ್ರೆ ಹೊರತು ಸ್ವರೂಪದಲ್ಲಿ ಖಗಮೃಗ ಅಂತ ಹೇಳಲಿಲ್ಲ. ಗೊತ್ತಾಯ್ತು? ಅಲ್ಲಿ ಹೋದು, ಅಲ್ಲಿ ಹೇಗಿರ್ಬೇಕು ಹಾಗಿದ್ದಾರೆ ಅಷ್ಟೇನೆ. ಯಾವ್ದು ಯೋಚನೆ ಮಾಡಕ್ ಕಾರಣ ಇಲ್ಲ. ಆ ಶೇಪ್ ಇರುತ್ತೆ. ಎಲ್ಲ ಹೆಣ್ಣಿನ ಸಕ್ಕರೆ ಹೆಚ್ಚು, ಯಾವ ರೂಪ ಕೊಟ್ಟರು ಅಷ್ಟೇ ಸಿಹಿ. ಅದೇ ಸಕ್ಕರೆನೆ ಹೊರತು ಮೈಲಿಗೆಲ್ಲ ಏನಿಲ್ಲ. ಪಾಪ ಬರಲ್ಲ ತಿಂದ್ರೆ. ಅರ್ಥ ಆಯ್ತಾ? ಏನು ಬರಲ್ಲ. ಮಡಿಲಿಲ್ಲ ಎಲ್ಲ ಬಡಿ ಅಷ್ಟೇ. ಮೈಲಿನ ಮೈಲಿಗೆ ಅಷ್ಟೇ. ಅಲ್ಲ, ಚರ್ಮದೇಹ ಇದ್ದವರೇ ಹೌದು, ಆಗ್ಬಹುದು. ಅದು ಸ್ಪೆಷಲ್ ಕೇಸ್ ಆಕ್ಚುಲಿ, ಪೂರ್ತಿ ಸ್ಪೆಷಲ್ ಕೇಸ್ ಆದ್ರಿಂದ ಇದು ಯಾವ್ದು ಕನ್ವಯ ಆಗೋದಿಲ್ಲ. ಸ್ವಲ್ಪದಲ್ಲಿ ಇರ್ಬೋದು, ಹಾಗೆ ಬಂದು ಹೋಗ್ಬೋದು. ಅಲ್ಲಿ ಹೇಳ್ತಾರೆ ಖಗಾಮೃಗ ಎಲ್ಲ ಹೊರಟರು, ಅವೆಲ್ಲ ಹೋಗಿ ಕೆಲವು ಮೂವ್ಮೆಂಟೇ ಬರೋ ವೃಕ್ಷಗಳು ಹೊರಟು. ಗೊತ್ತಾಯ್ತಾ? ಮೂವ್ಮೆಂಟ್ ಆಗುತ್ತೆ. ರಾಮನ ಆಜ್ಞೆ ಒಂದು ಶಕ್ತಿಯಿಂದ ಬಂದು ದೊಡ್ಡವನು ಬನ್ನಿ ಅಂತ ಬರ್ತಾನಲ್ಲ, ಹಾಗೆ ಬರಲೇಬೇಕು. ಆಜ್ಞೆಗ ಶಕ್ತಿ ಇದೆ. ಆ ರೀತಿ ದೇವರ ಶಕ್ತಿ ಆದ್ರಿಂದ ಆ ಯೂನಿಟ್, ಆ ಬ್ಯಾಚ್ ಇದೆಯಲ್ಲ ಡಿಫರೆಂಟ್, ಅದು ಕಂಪೇರ್ ಮಾಡಲೇಬಾರ್ದು. ಅದು ರಾಮದೇವರಿಂದ ಹೋದ ಬ್ಯಾಚ್ ಇದೆಯಲ್ಲ, ಅದು ವಿಶೇಷ ಸ್ಪೆಷಲ್ ಮುಕ್ತಿ. ಅದು ಗೊತ್ತಾಯ್ತು? ಏನೇ ಇದ್ರು ಕೂಡ ಇದಕ್ಕೆ ಅಪ್ಲೈ ಆಗಲ್ಲ. ಬಟ್ ಸ್ವರೂಪ ಅದು ಚೇಂಜ್ ಆಗೋದಿಲ್ಲ. ಸ್ವರೂಪದಲ್ಲಿ ಇದ್ದಿರ್ಬೋದು, ಹಾಗೂ ಹೋಗ್ಬೋದು. ಕೊನೆ ದೇಹ ಆದಾಗ ಇರಬಾರ್ದು. ದೇವರ ಶಕ್ತಿಯಿಂದ ಬೇರೆ ಆಗಿ ಬರ್ತಾ ಹೋಗ್ಬೋದು. ಕೆಲವು ನಿಯಮಗಳಿಗೆಲ್ಲ ಅಪವಾದ ಇರುತ್ತೆ, ಅದಕ್ಕೂ ಅಪವಾದ. ಅದನ್ನ ಹೇಳಿದ್ ಇಲ್ಲಿ ಬಂತಲ್ಲ ಆಗ್ಲೇ, ನಿನ್ನೆ ಆಗ್ಬಿಟ್ಟಿದೆ. ಬೇರೆ ಕಡೆನೇ ಹೇಳಿದ್ದಾರೆ. ಆ ಸೂಕ್ಷ್ಮ, ಒಬ್ಬ ಜೀವನ ದೇಹದೊಳಗೆ ಪರ್ವತ ಅನಂತ ರೂಪದಲ್ಲಿ ಇರ್ತಾರೆ. ಎಷ್ಟು ಸೂಕ್ಷ್ಮ ಇರೋದು ಅದು. ಒಂದು ಜಡದ ಅಣುವಿನೊಳಗೆ, ಜಡದ ಅಣು ಬೇರೆ, ಚೇತನ ಅಣು ಬೇರೆ. ಜಡದ ಅಣು ಒಂದ್ರೊಳಗೆ ಗೊತ್ತಾಯ್ತು, ಕೋಟ್ಯಂತರ ಜೀವ ಇರ್ಬೋದು. ಯಾವ್ದೋ ಸ್ಪಿರಿಚುವಲ್ ಇರ್ಬೋದು, ಕೋಟ್ಯಂತರ. ಅದರೊಳಗೆ ಒಂದೊಂದ್ರೊಳಗೆ ಅನಂತ ರೂಪ. ಅದೇ ಹೇಳಿ, ಅನಂತ ಜೀವ ಒಂದೊಂದು ಕಾಲದಲ್ಲಿ ಇರ್ತಾರ. ಒಂದು ಬಸ್ಸಲ್ಲಿ ಹತ್ತಿ ಬರ್ತಾರಲ್ಲ ಹಾಗೆ, ಬಸ್ಸಲ್ಲಿ ಎಷ್ಟು ಜನ, ಬಸ್ ಬಂದ್ರೆ ಎಷ್ಟು ಜನ, ಟೂ ವೀಲರ್ ಬಂದ ಎಷ್ಟು ಜನ ಬರ್ತಾರೆ. ಮ್ಯಾಕ್ಸಿಮಮ್ 3, ಒಂದೆರಡು ಸೇರಿಸ್ಕೊಡ್ಬೇಕಾರೆ ರಾತ್ರಿ ಪೊಲೀಸದಾಗ. ಆದ್ರೆ ಬ್ಯಾಗ್ 20-30 ಜನ ಬರ್ಲಕ್ ಆಗಲ್ಲ. ಈ ಕಾರಲ್ಲಿ ಕೂಡ 8 ಜನ ಕೂಡಿಸ್ತಾರೆ. ಒಬ್ಬ ಸಡದಾಗ ಟೂರಿಸ್ಟ್ಗಳೆಲ್ಲ ಕೂಡಿ ತಾಳ್ಮೇಲೆ ನಾವು ಯಾರ್ದಾರು ಕೂತ್ಕೊಂಡು ಉಳಿದಂತೆ 5, 5, 4, 4 ಆ ತರ ಇರ್ತದೆ. ಅಂದ್ರೆ ಬಸ್ನಲ್ಲಿ ಹಾಗಿರ್ಲಾಗ್ತದೆ. ಮಿನಿಮಮ್ ಆದ್ರೂ ಎಷ್ಟಿರ್ಬೇಕು, 25-30 ಇರ್ಬೇಕು. ದೊಡ್ಡ ಲಾಂಗ್ ವಿಸಿಟ್ ಕೂಡ ಅದೇ ಆ ರೀತಿಯಲ್ಲಿ ಅವರ ದೇವರ ಇದ್ರ ಪ್ರಕಾರ ಏನಾಯ್ತು ಈಗ. ವಿಶ್ವಸ್ಯ ಅನಾದ್ಯನಂತಂ ಕಲಿಲಸ್ಯ ಮಧ್ಯೆ ವಿಶ್ವಸ್ಯ ಸ್ರಷ್ಟಾರ ಅನೇಕ ರೂಪಂ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ
ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈ. ದೇವರನ್ನು ತಿಳಿ ಇದನ್ನು ತಿಳಿಬೇಕು. ದೇವರನ್ನು ಎಷ್ಟು ಸೂಕ್ಷ್ಮ ದೇವರು ಅಂತ ಕೇಳಿದ್ರೆ ಆ ಸಾಮರ್ಥ್ಯ ಇತ್ತು. ಸೂಕ್ಷ್ಮ ಮಾಡಕ್ ಬರೋದಿಲ್ಲ. ಕೆಲವು ಸ್ಟೇಜಲ್ಲಿ ಕೆಲಸ ಮಾಡಕ್ ಬರೋದಿಲ್ಲ. ತುಂಬಾ ಚಿಕ್ಕದಿದ್ದಾಗ ಒಂದೇನೋ ಮಾಡ್ಕೊಂಡ್ರೆ ಮಾಡಕ್ ಬರೋದಿಲ್ಲ. ಅದನ್ನ ದೇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ದೇವ್ರ ಶಕ್ತಿ ವಿಶ್ವಸ್ಯ ಏಕಂ ಇವ್ರು ಕುಂಭಕರ್ಣದಿಂದ ತಗೊಳ್ಳಿ ಕೇಸು. ಟೋಟಲ್ ಹೈಟ್ ಎಷ್ಟಿತ್ತ? ಒಂದು 3 ಲಕ್ಷ ಯೋಜನ. ಎಷ್ಟು? 3 ಲಕ್ಷ ಯೋಜನ. ನಂಗೆ 3 ಲಕ್ಷ ಯೋಜನೆ ಇದೆ ಅಂತ ಚಿಕ್ಕದು. ಅದರಲ್ಲಿ ಬರ ತಗೊಂಡಿತ್ತು. ಗೊತ್ತಾಯ್ತಾ? ಅದರಲ್ಲಿ ಹಾಕಿ ಅದು ಬ್ರಹ್ಮದೇವರ ಬರಕ್ಕ ಶಕ್ತಿ ಇದೆ. ಗೊತ್ತಾಯ್ತಾ? ಅರಾತಲೆ ಅಲ್ಲಿ ಬೇಪಿ ನಿವಾಸ ಶಕ್ತಿ ಮರ ತಗೊಂಡಿತ್ತು. ಬಿಡಿ ಮಹೋಗಟ್ಲೆ ಬಂತಲ್ಲ, ಅದು ಇಡೀ ಜಗತ್ತು ಇವತ್ತು ಎಷ್ಟು ವಿಷಯರು ಸಾಧು ಅಷ್ಟು ದೊಡ್ಡದದು. ಎಲ್ಲಿತ್ತದು? ಇಷ್ಟೇ ರೂಪದಲ್ಲಿ. ಯಾಂತ್ರಾಕ್ಷವಾರ ಅಂದ್ರೆ ಅದೇ ವೈರಸ್ಗಳು ಎಷ್ಟು ಒಂದ್ಸರಿ ಕೆಮ್ಮಿದ್ರೆ ಎಷ್ಟು ಲಕ್ಷಾಂತರ ಬರುತ್ತೆ. ಅದಕ್ಕೆ ಹತ್ತಿರ ಇದ್ದ ಹೋಗಬೇಡಿ ಅಂತ ಹೇಳ್ತಾರೆ. ಒಂದೇ ಬರೋದಿಲ್ಲ. ಇದೆಲ್ಲ ನಮ್ಮ ಸೈನ್ಸ್ ಪ್ರೂವ್ ಮಾಡಿರೋ ವಿಷಯಗಳು. ಅದಕ್ಕಿಂತ ದೊಡ್ಡ ಸ್ಪಿರಿಚುವಲ್ ಇನ್ನೂ ದೊಡ್ಡ ಮುಗಿದೇ ಇಲ್ಲ. ಅದಿನ್ನು ಮುಗುದಿಲ್ಲ. ಕಲೀಲಾದ ಅತಿ ಸೂಕ್ಷ್ಮ. ಅನಾದ್ಯನಂತಂ ಕಲಿಲಸ್ಯ ಮಧ್ಯೆ ವಿಶ್ವೇಶ ಸೃಷ್ಟಾರ ಅನೇಕ ರೂಪ. ಅತ್ಯಂತ ಸೂಕ್ಷ್ಮದಲ್ಲಿ ಪರಮಾತ್ಮ ಅನಾದಿ ಅನಂತನಾಗಿದ್ದು ವಿಶ್ವಸ್ಯ ಸೃಷ್ಟಾರ ಜಗತ್ ಸೃಷ್ಟಿಯೆಲ್ಲ ಮಾಡ್ತಕ್ಕಂಥ ಒಂದು ರೂಪ ಹೊಂದಿದ್ದಾನೆ. ಅಂದ್ರೆ ಎಷ್ಟು ಸಾಮರ್ಥ್ಯ ಇರುತ್ತೆ. ವಿಶ್ವಸ್ಯ ಪರಮಾತ್ಮ ಸೃಷ್ಟಿಯ ವೈಭವ. ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶಿ. ಎಲ್ಲ ಪಾಶಿ ಏನೇನಿರ್ತಾರೆ ಹುಟ್ಟೋಗುತ್ತೆ ಎಲ್ಲ ನಿಂತೋಯ್ತಾರೆ. ದೇವ್ರು ಕ್ಲೋಸ್ ಮಾಡೋದಾಗಿದೆ ತಲೆಗೆ ಎಲ್ಲ ಬಂಧನ ಪರಿಹಾರ. ಇದು ಉಳಿದವರಿಗೆ ಸಾಧ್ಯ ಇಲ್ಲ. ಭರತ ತಮ್ಮ ದೇಶಕ್ಕೆ ಭರತ ಅಂತ ಹೆಸರು ಕೊಟ್ಟವನು. ಅವರು ಜಿಜ್ಞೆ ಜನ್ಮ ತಪ್ಪಲಿಲ್ಲ. ಅಂದ್ರೆ ಆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳೋದಕ್ಕೆ ಹೇಳಿದ್ರು. ಮಾತ್ರ ಪರೀಕ್ಷಿತ ಚಕ್ರವರ್ತಿ ಉಳಿದ್ರೆ ನೀರು ಸಿಗ್ತಾ ಇಲ್ಲ. ಅರ್ಥ ಆಯ್ತಾಗ ಮನುಷ್ಯನ ಅಸ್ವಾತಂತ್ರ್ಯ ಎದ್ದು ಕಾಣುತ್ತಾನ. ಆದ್ರಿಂದ ಎಷ್ಟೇ ದೊಡ್ಡವರಾದ್ರೂ ಜೀವಿನೇ. ಅವ್ರು ಪರಮಾತ್ಮ ಇಚ್ಛೆ ಬಂದರೆ ಮಾತ್ರ ಏನ್ ಬೇಕಾದ್ರೂ ಮಾಡ್ತಾನೆ, ಮಾಡಿಸ್ತಾನೆ. ಮಾಡೋದಂತೂ ಸರಿಯೇ ಸರಿ, ಮಾಡಿಸ್ತಾನೆ. ಅದೇ ಕ್ರಿಮಿಯಿಂದ ರಾಜ್ಯ ವಾಳಿಸಿದೆ ಬಂದಿಲ್ಲ. ಕ್ರಿಮಿ ಅದು ಕಣ್ಣಿ ಬಿಡ್ತೇನೆ ಸಣ್ಣ ಬದ್ದೆ. ನಾನು ಕಣ್ಣಿ ಬಿದ್ದ ಸಣ್ಣ ಪೋಸ್ಟ್ ಕೊಡೋದಿಲ್ಲ. ಚಕ್ರವರ್ತಿ ಆಗ್ತೇನೆ. ದೇಹ ಮಾತ್ರ ಬಿಡೋದಿಲ್ಲ. ಅದು ದೇಹ ಬಿಡೋದಿಲ್ಲ. ಆಯ್ತು. ಅತ್ಯಕ್ತ ದೇಹಂ ನೃಪತಿಂ ಚಕಾರ. ದೇಹ ಆಯ್ತು ಇದರಲ್ಲೇ ಮಾಡ್ತೀನಿ. ಅದೆಲ್ಲ ಕೆದ ಹುಚ್ಚ ಹೋಗೊಂದು ಬಿಡ್ತೀನಿ. ಇಲ್ಲ ಆಯ್ತು. ಆಯ್ತಾ? ದೇವ್ರು ಇಲ್ಲ ಅಂತಿಲ್ಲ. ದೇವರ ಹೆಸರು ಇದ್ರೆ ದೇವರಾಗೋದಿಲ್ಲ. ಅಚಿಂತ್ಯಾದ್ಭುತ ಶಕ್ತಿ ಅಂದ್ರೆ ಅದೇ ಅಚಿಂತ್ಯ. ಕೆಟ್ಟ ಶಕ್ತಿ ಇರೋದು ಬೇರೆ, ಅದ್ಭುತ ಶಕ್ತಿ. ಹೌದು, ಶಕ್ತಿನೂ ಹೌದು, ಅದ್ಭುತನೂ ಹೌದು. ಉಳಿದ ಯೋಚನೆ ಮಾಡಕ್ಕೂ ಬರೋದಿಲ್ಲ. 3 ಪಾಯಿಂಟ್ ಇದೆ. ಅದನ್ನ ಹೇಳಿದಾಗಲೇ ಅಜರಾಮರನ ಪರಶಕ್ತಿರನಂತ ಗುಣ ಪರಮ. ಉಳಿದೋ ಎಷ್ಟು ಜನ ಹೇಳಿದ್ರು ಒಂದು ಸ್ಟೇಜಲ್ಲಿ ಎಂಡ್ ಆಗುತ್ತೆ. ದೇವ್ರದ್ದು ಎಂಡೇ ಆಗುತ್ತೆ. ಭಾವಗ್ರಾಹ್ಯ ಮನೋಜ್ಞಾನಿ ಎಂಬುದೇ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರ ಅಂದ್ರೆ ವ್ಯಾಪ್ತ. ಸುತ್ತೋದು ಅಂತೆಲ್ಲಾನು ಸುತ್ತಿದ್ದಾನೆ ಅಂದ್ರೆ ವ್ಯಾಪಿಸಿದ್ದಾನೆ. ಹೆಚ್ಚೆಗಿಂಚೆ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ವೇಷ್ಟ ತತ್ಸರ್ವಂ ವ್ಯಾಪ್ಯ. ಅದು ಮಹಾನಾರಾಯಣ ಉಪನಿಷತ್ತು. ಇದು ಶ್ವೇತಾಶ್ವತರ ಉಪನಿಷತ್ತು. ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈ. ಇಂಥ ದೇವರನ್ನು ತಿಳ್ಕೊಂಡ್ರೆ ಉಪಯೋಗ ಏನಪ್ಪಾ ಅಂದ್ರೆ ನಮ್ಮೆಲ್ಲ ಬಂಧನ ಪರಿಹಾರ. ಗಂಗಾನೇ ಹರಿತಾ ಇದೆ. ಗಂಗೆಯಲ್ಲಿ ಎಲ್ಲ ಕಡೆ ಮುಳುಗೋ ಶಕ್ತಿ ನಮ್ಗಿಲ್ಲ. ಒಂದ್ ಕಡೆ ಮುಡಿದ್ರು ಶುದ್ಧಿ ಆಯ್ತು, ನಮ್ಮ ಪಾಪ ಹೋಯ್ತು. ಇದು ದೇವರ ಅನಂತ ರೂಪ ಇದೆ. ನಮ್ಮ ಗಂಗೆನೇ ಎಷ್ಟು ದೊಡ್ಡದಿದೆ ಯೋಚನೆ ಮಾಡಿ. ಎಲ್ಲ ಕಡೆ ಸ್ನಾನ ಮಾಡಕ್ ಆಗೋದಿಲ್ಲ. ನಾವು ಹೇಳೋದು ಅವೇ ಗಂಗಾ ಸ್ನಾನ ಮಾಡಿದ್ವಿ ಅಂತ ಹೇಳಿ. ಗಂಗಾ ಏಕದೇಶ ಯಾರು ಹೇಳ್ತಾರ? ಗಂಗೆ ಏಕದೇಶ ಸ್ನಾನ ಮಾಡಿ ಹೇಳೋದು ಕೇಳಿದ್ದೀರಾ? ಇಲ್ಲ. ಗಂಗಾ ಸ್ನಾನ ಅಂತ ದೇವರು ಎಷ್ಟು ತಿಳ್ಕೊಂಡ್ರು ದೇವರೇನೋ ಪರಿಪೂರ್ಣ ಅಷ್ಟ ಗೊತ್ತಿರ್ಬೇಕು. ಆ ಯೋಚನೆ ಮಾಡೋದಕ್ಕೆ ಚಿಂತನೆ ಅಂತ ಕರಿ. ಪಟ ಕಟಪಟ ಯೋಚನೆ ಮಾಡೋದಲ್ಲ. ದೇವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೋಚನೆ ಮಾಡ್ಬೇಕು. ಅದಿಷ್ಟು ಪುಣ್ಯಕ್ಕೆ ಸಾಧನ. ಅರ್ಥ ಆಯ್ತಾ? ಎಷ್ಟು ಪ್ರಯತ್ನ ಪಟ್ಟು ದೇವ್ರ ಬಗ್ಗೆ ವೇಸ್ಟ್ ಆಗೋದೇ ಇಲ್ಲ. ಪ್ರಾರಂಭ ಮಾತ್ರ ಮಿಚ್ಚಾವ ಶುರುವಾಯ್ತು. ಇನ್ನು ಎತ್ತೋ ಹರಿ ಎಷ್ಟು ವೇಸ್ಟ್ ಆಗುತ್ತೋ ಅಷ್ಟಾಯ್ತು. ಎಷ್ಟು ಬೇಕಾ ವೇಸ್ಟ್ ಅಂತ ಆಗೋದೇ ಇಲ್ಲ. ಅದು ಭಾರಿ ಇಂಪಾರ್ಟೆಂಟ್. ಅವನ ಯೋಗ್ಯತೆ ಏನ್ ಬೇಕಂತೆ ಮಾಡ್ತಾವ. ನಾವು ಆಗೋದಿಲ್ಲ ಅಂತ ಕೂಡಬಾರ್ದು ಅಷ್ಟೇ. ತಿಳಿಯರು ಪ್ರಯತ್ನ ಪಡೋದು. ಜ್ಞಾತ್ವಾ ದೇವಂ. ದೇವಂ ಮತ್ತು ಬೇರೆ ಅಲ್ಲ. ದೇವಂ ನಾರಾಯಣಂ. ಬರೀ ದೇವರು ಅಂದ್ರೆ ಯಾರು ಅಂತ ಅರ್ಥ. ಮುಖ್ಯಸ್ಥರು ಅಂದ್ರೆ ಸ್ಟೇಟಿಗೆ ಮುಖ್ಯಸ್ಥ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆತ. ವಿಶ್ವಕ್ಕೆ ಅಂದ್ರೆ ದೇವರು ನಾರಾಯಣನೇ ಅರ್ಥ, ಬೇರೆ ಏಕೋ ನಾರಾಯಣ. ಭಾವಗ್ರಾಹ್ಯ ಬನೀರಾಖ್ಯಂ ಭಾವಾಭಾವಕರಂ ಶಿವಂ ಕಲಾ ಸರ್ಗಕರಂ ದೇವಂ ದೇವಿದುಸ್ತೆ ಜಹುಸ್ತನು. ಎಲ್ಲ ಸಾಧನೆಯ ಬಗ್ಗೆ. ಇಷ್ಟೆಲ್ಲ ಸಾಧನೆಯ ಬಗ್ಗೆ. ಭಾವಗ್ರಾಹ್ಯಂ ಮತ್ತೆ ಭಾವಗ್ರಾಹ್ಯ ಮನೋ ನೀಡಾಖ್ಯಂ. ಗೊತ್ತಾಯ್ತಾ?
ಭಾವ ಕರಂ ಶಿವಂ ಕಲಾ ಸರ್ಗ ಕರಂ ದೇವಂ ಏ ವಿದುಸ್ತೆ ಜಹು ತನು. ಸರ್ವಪಾಶ ಭವಪಾಶ. ಪಾಶ ಅಂದ್ರೆ ಏನು? ಆನೆ ಆಗೋ ಪಾಶ ಒಂದು, ಈತನಿಗೆ ಜಿಂಗಿ ಆಗೋ ಪಾಶ ಇತ್ತು. ಎಲ್ಲ ಬಂಧನ ಮುದು. ಹೌದು, ಭಾವನೆ ಪಾಶ. ಪಾಶದಲ್ಲಿ ಎರಡು ವಿಧ. ಬಾಂಧವಾದಿ ಮೋಹ ಜಾಲ ಸಮೃತ. ಆಚಾರ್ಯ ಮೋಹ ಜಾಲ ಅದ್ರ ಒಂದೊಂದಕ್ಕೊಂದು ಮೋಹ. 8 ಟೈಟ್ ಕಟ್ಟಿಬಿಟ್ರೆ ಆಗೋ ಹಾಗೆ ಅನೇಕ ರೀತಿ ಬಂಧನ ಮಾಡಕ್ ಬರುತ್ತಾ ಇಲ್ವ? ಎಲ್ಲಾ ಬಂಧನ ಪರಿಹಾರ ಇರುತ್ತೆ. ಮಾನಸಿಕ ಕರ್ಮಗಳ ಬಂಧನ, ವಾಕ್ಕರ್ಮಗಳ ಬಂಧನ, ದೇಹದ ಕರ್ಮಗಳ ಬಂಧನ, ಎಷ್ಟು ಬಂಧನಗಳಿವೆ. ಎಲ್ಲದಿಂದನೂ ಪಾರಾಗ. ಏನಂತ ಏನಂತ ಹೇಳಿದ ಎಷ್ಟು ಎಲ್ಲ ಏನೇ ಇರಲಿ ಹೋಗುತ್ತೆ. ಆಯ್ತಾ? ಕೆಲ ಔಷಧಿಗಳಿಗೆ ಏನಿದ್ರು ವಾಸಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ವಾಸಿ ಆಯ್ತಾ? ಎಲ್ಲ ಆಗೋದಿಲ್ಲ, ಆದ್ರೂ ಕೂಡ ಹೆಚ್ಚು ಮಾಡುತ್ತೆ ಅಂತ ಅಷ್ಟೇ ಅರ್ಥ. ಅದು ಅವನ ಯೋಗ್ಯತೆನೇ ಇಲ್ಲ, ಏನ್ ತಗೊಂಡು ಪ್ರಯೋಜನನೇ ಇಲ್ಲ. ಅದು ದೇವರು ಹಾಗ. ಎಲ್ಲಾ ಪಾಪ ಅದು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಎಲ್ಲ ಪಾಪ. ಉಳಿದ ಮಾಡಿದ್ದಾರೆ ಸಂಚಿತ, ಅವೆಲ್ಲ ವ್ಯವಸ್ಥೆ ಬೇರೆ. ಸಂಚಿತ ಮಾತ್ರ 100% ಸಂಶಯನೇ. ಅಲ್ಲಿ ಮುಕ್ತಿ ಅಶ್ವದಲ್ಲಿ 2 ಪಾಯಿಂಟ್ ಗಟ್ಟಿ. ಅಪ್ರೋಷಗ್ರಹ ಆಗ್ತಾ ಇದ್ರೆ ಸಂಚಿತ ಕರ್ಮ ಪೂರ್ತಿ ನಾಶ ಆಗೋದು ಸತ್ಯ, ಮುಕ್ತಿ ಸಿಗೋದು ಕೆಲಸ. ಎರಡು ಇನ್ನಿದೆ, ಆಗಾಮಿ ಕೆಲವು ಕ್ಲೇಪ ಇದೆ, ಕೆಲವು ಕ್ಲೇಪ ಇಲ್ಲ. ಪ್ರಾರಬ್ಧ ಅನುಭವ ವೆರಿ ಕ್ಲಿಯರ್. ಯಾವ ಬಂಧನೂ ನಮ್ಮಲ್ಲಿಲ್ಲ. ಉಳಿದವ್ರು ಎಕ್ಸ್ಪ್ಲೈನ್ ಮಾಡಕ್ ಬರೋದಿಲ್ಲ ಅವರಿಗೆ. ಪ್ರಾರಬ್ಧ ಕರ್ಮ ಜ್ಞಾನದಿಂದ ಮುಕ್ತಿ ಆಗೋದಾದ್ರೆ, ಜ್ಞಾನ ಬಂದ್ಮೇಲೆ ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ಪ್ರಾರಬ್ಧ ಕರ್ಮ ಹೇಳಕ್ ಬರೋದಿಲ್ಲ ಮತ್ತೆ ಅವ್ರಿಗೀಗ. ಕರ್ಮ ದೊಡ್ಡದಾಗತ್ತೆ ಮತ್ತೆ. ದೇವರಿಗೆ ಇರಲಿಲ್ಲಲ್ಲ, ಅವರಿಗೆ ದೇವರಿಲ್ಲ, ಏನಿಲ್ಲ. ಯಾರ ಕೈಲಿ ಒಬ್ಬಿರ್ತಾನೆ ಹೇಳಕ್ ಬರೋದು ಇಲ್ಲೇ ಇಲ್ಲ. ಭಾವಗ್ರಾಹ್ಯ ಮನೀಡಾಖ್ಯಂ ಭಾವಾಭಾವಕರಂ ಶಿವಂ ಕಲಾ ಸರ್ಗಕರಂ ದೇವಂ ಏ ವಿದುಸ್ತೆ ಜಹುಹು ತನು. ಭಾವಗ್ರಾಹ್ಯ ಮನೀಗನಿ ಭಾವಗ್ರಾಹ್ಯಂ ಅನೀಡಾಖ್ಯಂ. ಪರಮಾತ್ಮ ಭಾವಗ್ರಾಹ್ಯ ಅಂದ್ರೆ ಭಾವ ಅಂದ್ರೆ ಮನಸ್ಸು, ಬುದ್ಧಿ. ದೃಶ್ಯತೆ ತ್ವಗ್ರೆಯ ಬುದ್ಧಿ. ಆದ್ರಿಂದ ಭಾವ ಶಬ್ದಕ್ಕೆ ಅರ್ಥ ಇಲ್ಲಿ ಮಾಡ್ಬೇಕು. ಭಾವ ಮನಸ್ಸು ಅಂತ ಅರ್ಥ ಇದೆ. ಮನೋಭಾವ ಸರಿ ಇಲ್ಲ ಮಾತಾಡ್ತೀವಿ ನಾವು. ಭಾವಶುದ್ಧಿ ಇರಬೇಕು ಅಂತ ಹೇಳ್ತಾರೆ. ಭಾವ ಅಂದ್ರೆ ಮನಃಶುದ್ಧಿ ಅಂತ. ಪರಮಾತ್ಮ ಭಾವಗ್ರಾಹ್ಯ, ಮನಸ್ಸಿಗೆ ತಿಳ್ತಾನೆ ಹೊರತು ಸೂಕ್ಷ್ಮೇನ ಮನಸಾ ವಿದ್ಮಃ ವಾಚಾ ವಕ್ತುಂ ನ ಶಕ್ನುಮಃ. ಆಚಾರ್ಯ ತುಂಬಾ ಕೋಟ್ ಮಾಡ್ತಾರೆ ಮೋಕ್ಷ ಧರ್ಮದ ವಾಕ್ಯ. ಅರ್ಥಾಗತಿ ಹೇಳಕ್ ಬರೋದಿಲ್ಲ ಅಂತಾರಲ್ಲ ಹಾಗೆ. ಕೆಲವು ರುಚಿ ತುಂಬಾ ಡಿಫರೆಂಟ್ ಇದೆ. ಹೇಗೆ ಡಿಫರೆಂಟ್ ತಿಂದು ನೋಡ್ಬೇಕಷ್ಟೇ, ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ. ಆಯ್ತಾ? ಆ ರೀತಿಯಲ್ಲಿ ಭಾವಗ್ರಾಹ್ಯ. ಅನೀಡಾಖ್ಯಂ, ನೀಡ ಅನೀಡ. ದೇವರಿಗೆ ನೀಡ ಇಲ್ಲ. ನೀಡ ಅಂದ್ರೆ ಏನೋ ಗೂಡು. ಗೂಡು ಅಂದ್ರೆ ಬಂಧನ, ದೇವರ ಹಿರಿಮೆ. ಭಾವಾಭಾವಕರಂ ಶಿವಂ, ಬಂಧನ ಇಲ್ಲ. ನೀಡ ಅಂದ್ರೆ ಬಂಧನ. ಪಕ್ಷಿ ನೀಡದಲ್ಲಿರುತ್ತೇನೆ ಅರ್ಥ, ಬಂಧನದಲ್ಲಿದೆ. ತಾನೇ ಮಾಡ್ಕೊಂಡು ಬಂದ ಮನೆಯೆಲ್ಲ ನಾವೇ ಮಾಡಿಕೊಳ್ಳೋ ಬಂಧನ. ಬೇರೆ ಹಾಕಿರೋ ಅವ್ರು ಹಾಕಿರೋ ಬಂಧನ. ಜೈಲು ಅವ್ರು ಹಾಕೋದು, ಮನೆ ನಾವೇ ಮಾಡಿರೋ ಬಂಧನ. ಒಂದು ರೀತಿಯೇ ಎಷ್ಟೋ ಹಾಗಾಗಿತ್ತೆ. ಮನೆ ಬೆಂಕಿ ಹಚ್ಚಿದಾಗ ಒಳಗೆ ಬರ್ಲಕ್ ಹೊರಗೆ ಬರ್ಲಕ್ಕ ಬಂಧನ. ಅವ್ರೇ ಬಾಗ್ಲಿದ್ರೆ ಹೋಗ್ತಿದ್ದ. ಈಗ ತಂದೆ ಮನೆ ತಂದೆ ಎಲ್ಲ ಇದೆ, ಬೆಂಕಿ ಹೊರಗೆ ಬಂದಿಲ್ಲ. ಬಸ್ಸಲ್ಲಿ ಸುಟ್ಟೋದವ್ರು ಇಲ್ಲೇನು ಪಾಪ, ಹೊರಗೆ ಇಳಿದಕ್ಕೆ ಬರ್ತಾ ಇಲ್ಲ, ಬಂಧನ. ಓಡುವಂತೆ ಅದು ಇಲ್ದೆ ಹೋದ್ರೆ ಬಹುಚರಕ್ಕೆ ಕಾರಣ. ಎಡವಟ್ಟಾದ್ರೆ ಪದೀತಾ ಇತ್ತು. ದೇವರಿಗೆ ಅದರಿಂದ ಯಾವುದೂ ಇಲ್ಲ. ಭಾವಾಭಾವಕರಂ ಶಿವಂ. ಭಾವಕರ ಅಂದ್ರೆ ಮಂಗಳ, ಅದೊಂದಿದೆ. ಅಭಾವ ಅಂದ್ರೆ ಅಮಂಗಳ. ಯೋಗ್ಯರಿಗೆ ಭಾವಕರ, ಅಯೋಗ್ಯರಿಗೆ ಅಭಾವಕ. ಶಿವಂ ತಾನು ಮಾತ್ರ ಶಿವಂ. ಯಾವ 2 ರೂಪ ಇಲ್ಲ, ಮತ್ತೆ ಕೆಟ್ಟ ರೂಪ ಒಳ್ಳೆ ರೂಪ ಅಂತಿಲ್ಲ. ಕಲಾ ಸರ್ಗಕರಂ ದೇವಂ. ಕಲಾ ಕಲೆಯಿಂದ ಅಂದ್ರೆ ಕಲೆ, ಅದ್ಭುತವಾದ ಸಾಮರ್ಥ್ಯದಿಂದ. ಸರ್ಗ ಅಂದ್ರೆ ಸೃಷ್ಟಿ ಮಾಡ್ತಕ್ಕಂಥ. ಅದು ಎಲ್ಲರೂ ಯೋಚನೆ ಮಾಡಕ್ಕೂ ಬರದೇ ಇರತಕ್ಕಂಥ ಸೃಷ್ಟಿ. ದೇವರ ಕಲಾಪೂರ್ಣವಾದದ್ದು ಅಂದ್ರೇನು? ತನ್ನದೇ ಆದ ವಿಶಿಷ್ಟ ಕಲೆ. ಪ್ರತಿಯೊಂದು ಕೆಲಸನೂ ಕಲೆನೇ. ಯೋಗ ಕರ್ಮಸು ಕೌಶಲ. ಆಯ್ತು, ಅದೆಲ್ಲ ಹೇಳಿದೆ. ಅದಿಷ್ಟೊತ್ತು ಅಂದ್ರೆ ಹೇಳ್ತಿದ್ದೆ ದೇವ್ರ ಬಗ್ಗೆ ಹೇಳ್ಬೇಕಾದ್ರೆ. ಅಷ್ಟು ದೇವ್ರು ಹಾಗಿರ್ತಾರೆ. ಕಲಾ ಸರ್ಗಕರಂ ದೇವಂ ಏವಿದುಸ್ತೆ. ಕೆಲಸ ಮಾಡ್ತಾರೆ, ಅಸಹ್ಯವಾಗಿರುತ್ತೆ. ಕೆಲವರು ಮಾಡಿದ್ರೆ ನೀಟಾಗಿರುತ್ತೆ ನೋಡಿ. ಕೆಲವರು ಇರ್ತಾರಲ್ಲ ಹೊತ್ಕಾಲಕ್ಕೆ ಎಷ್ಟು ನೀಟ್ ಮಾಡಿರ್ತಾರೆ. ಅಡಿಗೆವನು ಅಂದ್ರೆ ಏನು, ಅಡಿಗೆ ಮಾಡಿದ್ದಾನೋ ಇಲ್ಲ, ಸುಮ್ಮನೆ ಕೂತು ಬೆಳಗ್ಗಿನಿಂದ ಮರೀತಿರ್ತಾರೆ. ಕೆಲವರು ಅಸಹ್ಯ ವಿಷಯ. ಅದು ಕಲೆ, ನೋಡೋರಿಗೆ ಹಿತ ಅನ್ಸ್ಬೇಕು ಯಾವಾಗ ಕೂಡ. ಕಲಾ ಸರ್ಗಕರ. ಇದು ಸೀದು ಹೋದ್ರೆ ನೋಡಕ್ ಕೂಡ ಆಗಲ್ಲ, ಅಸಹ್ಯ ಬಂದ್ಬಿಡುತ್ತೆ. ಚೆನ್ನಾಗಿ ಸೀದು ಬಿಟ್ಟಾಗ ಅದ್ರ ರೂಪನೇ ನೋಡಿದ್ರೆ ಹೇಳ್ತಾರಲ್ಲ, ಹೂ ಕಂಡ ಕಾಣುತ್ತೆ, ಮಲ್ಲಿಗೆ ಹೂವಿನ ರಾಶಿ ಕಂಡ ಕಾಣುತ್ತೆ. ಅದೆಲ್ಲ ಆರ್ಟ್. ಅದು ಪ್ರತಿಯೊಂದು ಆರ್ಟ್. ಏನ್ ಮಾಡ್ತಾನೆ ಅದರಲ್ಲೂ ಸಾತ್ವಿಕ ರಾಜ ತಾಮಸ ಇದ್ದಿದ್ದೆ. ಅದರಲ್ಲೂ ಮತ್ತೆ 1 2 3, ಅದರಲ್ಲಿ ಮತ್ತೆ A1 A2, ಅದರಲ್ಲಿ ಮತ್ತೆ ಹಾಕ್ಬೇಕು.
ಎಷ್ಟು ಸೂಕ್ಷ್ಮ ಮಾಡಿದ್ರು ಕೂಡ ದೊಡ್ಡವರಾಗ್ತಾ ಹೋಗ್ತಾರೆ. ಅಲ್ಟಿಮೇಟ್ ಮತ್ತೆ ದೇವರು ಅದೇ ಕಲಾ ಸರ್ಗ ಕರಂ ದೇವ ಏ ವಿದುಹು ತೇ ಜಹುಹು ತನು. ಯಾರು ತಿಳಿತಾರಲ್ಲ ಅವರು ದೇಹ ಬಿಟ್ಟು ಬಿಡ್ತಾರೆ. ದೇಹ ಬಿಟ್ಟು ಹತ್ತ ಬಿಡ್ತಾರೆ ಅಂತ ಅರ್ಥ ಅಲ್ಲ, ಲಿಂಗ ದೇಹ ಬಿಡ್ತಾರೆ. ಈ ದೇಹ ಅಲ್ಲ, ಲಿಂಗ ದೇಹ ಬಿಡ್ತಾರೆ. ಎಲ್ಲರೂ ಬಿಡ್ಲಕ್ ಆಗೋದಿಲ್ಲ. ಆ ನೀಡ ಅಂದ್ರೆ ಗೂಡು, ಗೂಡು ಗೂಡಿ ನೀಡ ಅಂತ ಕರೀತಾರೆ. ಗೂಡು ಗೂಡು ಇವಕ್ಕೆಲ್ಲ ಪಕ್ಷಿಗಳು ಕಟ್ಟಿರುತ್ತಲ್ಲ ಇದ್ರೊಳಗೆ ಮರಗಳಲ್ಲಿ, ಅದು ಗೂಡದು, ಅದಕ್ಕೆ ನೀಡ ಅಂತ ಕರೀತಾರೆ. ಆಗ್ಲಿ ಏಕಾಶ್ರಮದಲ್ಲಿ ಬಂದಿದೆ ಆ ವಿಷಯ. ಅಂದ್ರೆ ಭಾವಗ್ರಾಹಿ ಅಲ್ಲ ಅಲ್ಲ, ಎಲ್ಲಾ ಪ್ರಭೇದ ದೇವರು ಉಳಿದ ಸ್ವಲ್ಪ ನೋಡ್ಬೋದು ನಾವೀಗ. ಬೇರೆದನ್ನ ಕಣ್ಣಿಂದ ನೋಡಕ್ ಬರುತ್ತೆ, ಇವ ಅವ ಮನಸ್ಸಿಗೆ ಹೋಗಿ ಮುಂದೆ ಹೋಗೋದು. ದೇವರ ಈ ಹೊರಗಿಂದ ಫಂಕ್ಷನ್ ಮಾಡಲ್ಲ. ಯಾತಕ್ಕೆ ಅಂದ್ರೆ ಬಿಯಾಂಡ್ ದಟ್. ಏನ್ ಪರಮಾತ್ಮ ಯಾರು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಆವದಿಂದ ತಿಳ್ಕೊಬೇಕೆ ಹೊರತು ಏನಲ್ಲ ಅದು ಬೇರೆ ಅಲ್ಲ. ಅದು ಕೂಡ ಸಾಕಲ್ಯನೇ ತಿಳಿಯೋದೇ ಇಲ್ಲ. ಭಾವಗ್ರಾಹ್ಯ ಅದು ಸಾಕಲ್ಯೇನಲ್ಲ, ಬೇರೆದೇ ಅಲ್ಲ. ಹೇಳ್ತಾನೆ ಸೂಕ್ಷ್ಮೇಣ ಮನಸಾ ವಿದ್ಮಃ ವಾಚಾ ವಕ್ತುಂ ನ ಶಕ್ನುಮಃ. ಸೂಕ್ಷ್ಮ ಮನಸ್ಸಿಗೆ ಅರ್ಥವಾಗ್ತಾ ಇದೆ, ಬಾಯಲ್ಲಿ ಹೇಳೋದಕ್ಕಾಗೋದಿಲ್ಲ. ನೋಡಿ ಈ ರೀತಿ ದೇವರಿಂದ ಉಳಿದ ಹಾಗಲ್ಲ, ಬಾಯಲ್ಲಿ ಹೇಳಕ್ ಬರುತ್ತೆ. ಆಚಾರ್ಯ ದೃಷ್ಟಾಂತ ಕೊಟ್ಟಿದ್ದಾರೆ. ರುಚಿ ವ್ಯತ್ಯಾಸ ಇದೆ, ಹಾಲಿನ ರುಚಿ ಬೇರೆ, ರುಚಿ ಬೇರೆ. ಸಾಮಾನ್ಯ ವ್ಯತ್ಯಾಸ ಹೇಳೋದಿಲ್ಲ, ಆಚಾರ್ಯ ಇದೆ ಅಂತ ಹೇಳ್ತಾರೆ. ಅದಕ್ಕೂ ವಾಚ್ಯತ್ವ ಇದೆ, ಗೊತ್ತಾಯ್ತಾ? ಎಲ್ಲದಕ್ಕೂ ಒಂದೊಂದಕ್ಕೂ ತನ್ನದೇ ಆದ ಗುಣ ಇದೆ. ಅದಕ್ಕೆಲ್ಲ ಗುಣ ಕೊಡ್ತಾರೆ. ಪನಸಕ್ಕೇನು, ಪನಸದ ಹಲಸಂಡೆ ರುಚಿ ಏನಂತ ಕರಿಬೇಕು, ಹಾಲಿನ ರುಚಿ ಏನಂತ ಕರಿಬೇಕು, ಎಲ್ಲ ಈ ಟೆಕ್ಸ್ಟೈಲ್ ಪ್ರಕಾರ ಇದೆ. ಅದು ನಮಗೆ ಗೊತ್ತಿಲ್ಲ, ಅದೇನ್ ಮಾಡ್ಬಿಡ್ತಾರೆ, ರುಚಿ ಇದೆ, ಬೇರೆ ರೀತಿ ಇದೆ ಅಷ್ಟೇ ಹೇಳೋದು. ಅಕ್ಷರ ಅಲ್ಲ, ಮನಸ್ಸು ಅಪರೋಕ್ಷ ಜ್ಞಾನ ಕೂಡ. ಮನಸ್ಸು ಎರಡಿದೆ, ಸ್ಥೂಲ ಮನಸ್ಸು ಪರಮಾತ್ಮ ಕಾಣೋದಿಲ್ಲ, ಸೂಕ್ಷ್ಮ ಮನಸ್ಸು ಆಕ್ಟಿವ್ ಆಗುತ್ತೆ. ಆಗೇನಾಯ್ತು ಅವನಿಗೆ, ಆಗ ನೋಡೋ ರೀತಿ ಬೇರೆ ಆಯ್ತು. ನೋಡಿ, ಸುಮ್ಮನೆ ನೋಡೋದು ಬೇರೆ, ಜ್ಞಾನ ಆಯ್ತು ನೋಡೋದು ಬೇರೆ. ಎಷ್ಟು ಚೇಂಜ್ ಆಯ್ತು ಈಗ. ಒಬ್ಬ ಕಾರ್ಪೆಂಟರ್ ನೋಡೋದಕ್ಕೂ ನಾವು ಎಷ್ಟು ವ್ಯತ್ಯಾಸ ಇದೆ, ಅರ್ಥ ಆಯ್ತಾ? ಇದು ಲ್ಯಾಮಿನೇಷನ್ ಬೇರೆ, ವಸ್ತು ಸ್ವರೂಪದ್ದೇ ಬೇರೆ. ಆ ಬುದ್ಧರಿಗೆ ಅರ್ಥ ಆಗಲ್ಲ. ನೋಡ್ಬಿಟ್ಟು ಇದು ನೋಡಿ ಸುಮ್ಮನೆ ನೋಡ್ಬೇಕು, ಮುಟ್ಕೊಂಡ ಕಾಣ ಊಟ ಅಲ್ಲ ಅದು, ಗೊತ್ತಾಯ್ತಾ? ಆ ತರ ಅಂದ್ರೆ ಸುಮ್ಮನೆ ಕಾಣೋದಕ್ಕೂ ವ್ಯತ್ಯಾಸ ಇದೆ. ಆ ರೀತಿ ಲೋಕದ ವಸ್ತುಗಳನ್ನ ನೋಡೋದ್ರಲ್ಲೇ ವ್ಯತ್ಯಾಸ ಇರ್ಬೇಕಾದ್ರೆ ದೇವ್ರು ನೋಡ್ಬೇಕಾದ್ರೆ ಅವ್ರ ಯೋಗ್ಯತೆ ತಕ್ಕಂತೆ ಬದಲಾವಣೆ ಇದೆ. ಬಟ್ ಇದಲ್ಲ, ಮಿಥ್ಯಾಜ್ಞಾನ ಅಲ್ಲ, ಅದರಲ್ಲೇ ವ್ಯತ್ಯಾಸ ಇದೆ. ಇದು ಉದ್ದಮದ ಮಿಥ್ಯಾಜ್ಞಾನ ಅಲ್ಲ, ಅದು ಕ್ವಾಲಿಟಿ ಅದ್ರ ಬಗ್ಗೆ ನಿಮ್ಗೆ ಭ್ರಮೆ ಬರ್ಬೋದು. ಒಂದು ಹೇಳಿದಾರಾಗ್ಲೇ, ಸರ್ವಂ ಜ್ಞಾನಂ ಧರ್ಮಿಣಿ ಅಭ್ರಾಂತಂ ಪ್ರಕಾರೇತ ವಿಪರ್ಯಯ. ಯಾವುದೇ ಜ್ಞಾನದ ಹಿಂದೆ ಒಂದು ಸ್ವಲ್ಪ ಸತ್ಯಾಂಶ ಇದೆ. ಇದು ಶಶವಿಷಾಣ, ಇದು ಶುಕ್ತಿರಜತ, ಇದು ಇದು ಒಂಬತ್ತು ಕರೆಕ್ಟ್, ಆ ಭಾಗ ಸುಳ್ಳಾಗ್ಲಿಲ್ಲ. ಪ್ರಕಾರ ಏನು ಅಂತ ಹೇಳಿದ್ರೆ ವ್ಯತ್ಯಾಸ ಇದೆ. ಪ್ರಕಾರೇತು ವಿಪರ್ಯಯ. ಆ ಅರ್ಥದಲ್ಲಿ ಕಲಾಸರ್ಗಕರಂ ದೇವಂ ಮೇ ವಿದುಹೂತೆ ಜಹುಹು ತನು. ಈ ತನು ಶಬ್ದಕ್ಕಿದೆ ಅರ್ಥ. ಅದು ಇನ್ನೂ ಅರ್ಥ ಕೊಡೋದಾದ್ರೆ ತನೋತೀತಿ ತನು. ಏನ್ ತನೋತಿ, ಇನ್ನೊಂದು ರೂಪಕ್ಕೆ ಕಾರಣ ಆಗುತ್ತೆ, ಅದಿಲ್ಲ ಈಗ. ಲಿಂಗ ದೇಹಕ್ಕೆ ಬಿಡುದು, ಸ್ವರೂಪ ದೇಹಕ್ಕೆ ಅದಿಲ್ಲ, ಅದಕ್ಕೆ ದೇಹ ಇಲ್ಲ ಅಂದ್ಬಿಡ್ತಾರೆ. ಯಾಕಂದ್ರೆ ಹುಟ್ಟಿಗೆ ಕಾರಣ ಆಗೋದಿಲ್ಲ. ಅದರಿಂದ ದೇವರಿಗೆ ದೇಹ ಇಲ್ಲ ಅಂತ ಈ ಅರ್ಥ. ಹುಟ್ಟಿಗೆ ಕಾರಣ ಆಗೋ ದೇಹ ಇಲ್ಲ, ಅಪ್ರಾಕೃತ ದೇಹ. ಹಾಗೆ ಇದು ಪ್ರಾಕೃತ ದೇಹ. ಉದಾಹರಣೆಗೆ ಒಂದು ಇದು ಹೊರದು ಬಿಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಶೇಂಗಾ ತಿಂದು ಬಿಡ್ತಾರೆ, ಆ ರುಚಿದೆ ಹುಟ್ಟಬೇಕು, ಅದನ್ನೇ ಬಿಟ್ಟು ಬಿಡ್ತಾರೆ. ಗೊತ್ತಾಯ್ತಾ? ಆ ಬೋಂಡನ ಬಿಟ್ಟು ಬಿಟ್ಟಾಗಿರ್ತದೆ, ಬೋಂಡನ ಬರುತ್ತೆ. ಆ ತರ ಮಾಡಿದ್ರೆ ಏನಾಗತ್ತದ, ಇಲ್ಲ ಬರೋದಿಲ್ಲ, ಹುರಿದ ಮೇಲೆ ಹುಟ್ಟೋದಿಲ್ಲ. ಆ ರೀತಿಯಲ್ಲಿ ದೇವರಿಗಿರೋ ದೇಹ ಎಂಥದ್ದು ಯಾವ ಕಾಲಕ್ಕೂ ಹುಟ್ಟೋದಿಲ್ಲ. ಅರ್ಥ ಆಯ್ತಾ? ಇದು ಮಾತ್ರ ಏನಾಗುತ್ತೆ, ಹುಟ್ಟುತ್ತೆ. ಅದನ್ನ ನಿಲ್ಲಿಸ್ಬೇಕಾದ್ರೆ ಯಾರು ಸಿಪ್ಪೆ ತೆಗೆದ್ರೆ ಮುಗಿತು, ಸಿಪ್ಪೆನೇ ಲಿಂಗ ದೇಹ. ಸ್ವಭಾವ ಮೇಕೆ ಕವಯೋ ವದಂತಿ, ಅಲ್ಲಿ ಮುಗಿತು. ಯಾವುದು? 6ನೇ ಅಧ್ಯಾಯ, 5ನೇ ಅಧ್ಯಾಯ ಮುಗಿತು. 6ನೇ ಇದೆ ಕೊನೆ ಅಧ್ಯಾಯ. ಏನ ಲಿಂಗ ಚಿತ್ತ ಅವನ ಮನಸ್ಸಿನ ಭಾಗ ಅಷ್ಟೇ, ದೇಹನೇ ಅಲ್ಲ. ಚಿತ್ತ ಅಂಬದ್ ದೇಹ ಅಲ್ಲೇ ಅಲ್ಲ. ದೇಹ ಅಂಬದ್ ಯಾವ್ದು? ಈಗ ಶೇಂಗಾನೇ ಇದೆ, ಶೇಂಗಾದ ಒಂದು ಕೆಂಪು ಲೇಯರ್ ಇದೆ, ಅದು ಲಿಂಗ ದೇಹ. ಅದಿರೋವರೆಗೂ ಹುಟ್ಟುತ್ತ, ತೆಗೆದು ಬಿಟ್ರೆ ಹೋಯ್ತು, ಹುಟ್ಟೋದಿಲ್ಲ. ಹಾಗೆ ಅದು ಹುರಿದ್ರು ಹೋಗೋದಿಲ್ಲ, ಇದ್ರು ಅದು ಡೆಡ್. ಅದೀಗ ಅದು ನೆನೆಸ್ಬಿಟ್ರು ಡೆಡ್, ಭಾರಿ ನೆನೆಸಿದ್ರು ಸ್ವಲ್ಪ ಇದ್ರ ತೊಂದರೆ ಇದೆ, ತುಂಬಾ ಅಂದ್ರೆ ಪಳಸೋಗ್ಬಿಡುತ್ತೆ. ಸ್ವಭಾವ ಮೇಕೆ ಕವಯೋ ವದಂತಿ, ಎಷ್ಟೆಲ್ಲ ಪೂರ್ತಿ ದ್ವಾದಶ್ಲೋಕ. ಮತ್ತೆ ಸ್ವಭಾವ ಮೇಕೆ ಕವಯೋ ವದಂತಿ ಕಾಲಂ ತಥಾನ್ಯೇ ಪರಿಮುಹ್ಯಮಾನಾಃ ದೇವಶೇಷ ಮಹಿಮಾತು ಲೋಕೆ ಏನಿದಂ ಭ್ರಮ್ಯತೆ ಬ್ರಹ್ಮಚಕ್ರಂ. ದಿದಿ ದ್ವಾದಶ್ಲೋಕ ಎಷ್ಟು ಕಡೆ ಬರ್ತದೆ ನೋಡಿ. ಮತ್ತೆ ಅದೆಲ್ಲ ನೋಡಿದ್ರೆ ಎಷ್ಟು ಅದ್ಭುತವಾದ ಸ್ತೋತ್ರ ಅಂತ ಗೊತ್ತಾಗುತ್ತೆ.
ಏಕೆ ಸ್ವಭಾವಂ ಕವಯ ಏಕೆ ಕವಯ ಪೂರ್ವಪಕ್ಷ ಅಲ್ಲ ಇದು, ಸಿದ್ಧಾಂತನೇ. ಏಕೆ ಕವಯ ಸ್ವಭಾವಂ ವದಂತಿ. ಎಲ್ಲಾ ಕವಿಗಳು ಜ್ಞಾನಿಗಳು, ಕೆಲವು ಜ್ಞಾನಿಗಳೆಲ್ಲ ಸ್ವಭಾವ ಅಂತ ಇದನ್ನು ಕರೀತಾರೆ. ಕಾಲಂ ತಥಾ ಅನ್ಯೇ ಕವಯ, ಬೇರೆಗಳು ಕಾಲ ಅಂತಾನು ಕರೀತಾರೆ. ಆದ್ರೆ ಪರಿಬುಹ್ಯಮಾನ, ಪರಿಬುಹ್ಯಮಾನ ಅಂದ್ರೆ ಜ್ಞಾನಿಗಳಾಗಿದ್ರು ಕೂಡ ಪೂರ್ತಿ ಜ್ಞಾನ ಬಂದಿಲ್ಲ. ಆದ್ರಿಂದ ಹೇಳಿದಲ್ಲ, ಒಂದು ಸ್ಟೇಜಲ್ಲಿ ಅವ್ರಿಗೆ ಅಜ್ಞಾನ ಏನು ಕೂಡ ಏನಪ್ಪ ಎಲ್ಲ ಕಾಲ ರಾಹ ಕಾಲದ ಹೊಟ್ಟಿದ್ರೆ ಜ್ಞಾನಿನೇ ರಾಹ ಕಾಲ ಅಂದ್ಬಿಡ್ತಾರೆ. ಬಟ್ ರಾಹ ಕಾಲದ ಒಳಗೇನು ನಿಯಮ ಪರಮಾತ್ಮನೆ, ಮತ್ತೆ ಬರೀ ಕಾಲಕ್ಕ ಶಕ್ತಿ ಇಲ್ಲ. ಯಾತಕ್ಕೆ? ಜನಪದ ಅಂದ್ರೆ ಕವಿಗಳನ್ನ ಮಾತಾಡ್ಬೇಕಾದ್ರೆ ಅವ್ರು ಬಂದ್ರು ಇವ್ರು ಬಂದ್ರೆ ಅಲ್ರಿ, ಜ್ಞಾನಿಗಳು ಹೀಗೆಲ್ಲ ಮಾತಾಡ್ತಿರಲ್ಲ, ಅವ್ರು ಬಂದು ಹೇಳ್ತಾರ ದೇವ್ರು ಕರೆಸ್ತ ಅಂತ ಹೇಳ್ಬೇಕು ಇಲ್ವ ಅಂದ್ರೆ ಈ ರೀತಿ ಹೇಳ್ತಾ ಕೂತ್ಕೊಂಡ್ರೆ ಮಾತಾಡೋದ. ಅದಕ್ಕೆ ಅವ್ನ ಅರ್ಥ ಇಟ್ಕೊಂಡೇ ಮಾತಾಡ್ತಾರೆ. ಅಂದ್ರೆ ಕವಿ ಅವನು ಹೇಳೋದ್ರಲ್ಲಿ ವ್ಯತ್ಯಾಸ ಕಾಣುತ್ತೆ. ಇಲ್ಲ, ಕೆಲವೊಂದು ಗೊತ್ತಿಲ್ಲದೇನೆ ಮಾತಾಡ. ಆ ದೃಷ್ಟಿಯಲ್ಲಿ ಪರಿಬುಹ್ಯಮಾನ ದೇವಶ್ಯ ತರ್ಬುಹ್ಯಂತಿ ಅಂಸೂರಯ, ಅದು ವಿವರಣೆ ಇದೆ. ಇನ್ನು ದೇವಶೇಷ ಮಹಿಮಾತು ಲೋಕೆ ಅಲ್ಲ ಏನ್ರಿ ಕಾಲ ಸರಿ ಇಲ್ಲ ಈಗ ಅಂತ ಹೇಳ್ತಾರೆ ಜ್ಞಾನಿಗಳೇ ಅಂತಾರೆ. ಕಾಲ ಹಾಗೆಲ್ಲ ಅನ್ನಬಾರದು ಜ್ಞಾನಿಗಳು. ಯಾಕೆ? ದೇವರ ಅಲ್ಟಿಮೇಟ್ ಅಂದ್ಮೇಲೆ ಕಾಲ ಅಂತ ಯಾಕೆ ಹೇಳ್ತಾರೆ? ಅವ್ರಿಗೆ ಕಾಲ ಅನ್ನೋ ಮನಸ್ಸು ಅನುಸಂಧಾನ ಇದೆ, ಅವ್ರಿಗೆ ಕಾಲ ಸರಿ ಅನುಸಂಧಾನ ಇದೆ, ಅದು ದೋಷ ಅಲ್ಲ. ಹುಡುಗರಿಗೆ ಅದು ಅರ್ಥ ಆಗೋದಿಲ್ಲ. ಆತ ಯಾವುದೋ ಒಂದು ಬೈತಾನಲ್ಲ ಚಿತ್ರಕೇತು ರಾಜ, ಓಹೋ ವಿಧಾತ ಸ್ತಮತೇವ ಬಾಲಿಶಃ ಯತ್ಪಾತ್ರ ಸೃಷ್ಟಿ ಅಪ್ರತಿಭೂಪಮೀಹಸೆ. ಮಗು ಸತ್ತು ಬಿಡ್ತು. ಓಹೋ ಎಲ್ಲಿ ಬ್ರಹ್ಮದೇವರೇ, ಏನು ಉಪಯೋಗ ಇಲ್ಲ, ಬಾಲಿ ಯಾರು ವೆರಿ ಚೈಲ್ಡಿಶ್, ತಿಳುವಳಿಕೆನೇ ಇಲ್ಲ ನಿಮಗೆ. ಯಾಕೆ? ದೊಡ್ಡವ್ರು ಬದುಕಿದ್ದ ಸಣ್ಣವ್ರು ಸಾಯ್ತಾರಲ್ಲ, ಇದಕ್ಕೆ ತಿಳುವಳಿಕೆನಾ? ಬ್ರಹ್ಮದೇವರ ಆಕ್ಷೇಪಣೆ. ಇವರೇ ದೇವ್ರಿಗೆ ಕಣ್ಣಿಲ್ಲ, ದೇವ್ರಿಗೆ ಕಾಲಿಲ್ಲ, ಭಾರಿ ದೇವ್ರ ಅನ್ಯಾಯ ಮಾಡಿಬಿಟ್ಟ ಹೇಳ್ತಾರ ಇಲ್ಲ, ಒತ್ತಿ ಬರೀ ದೇವ್ರ ಅನ್ಯಾಯ ಮಾಡಿಬಿಟ್ಟ ಅದು ಒತ್ತಿ ಹೇಳ್ತಾರೆ. ಎಲ್ಲ ಮಾತಿಗೆ ಏನ್ ಅರ್ಥ ಅಂದ್ರೆ ಇದು ಜ್ಞಾನಿಗಳು ಮಾತಾಡ್ತಾರೆ ಕೆಲಸ. ಅವ್ರ ಅಭಿಪ್ರಾಯದಲ್ಲಿ ಏನಿದೆ, ಅನ್ಯಾಯ ಮಾಡಿಬಿಟ್ಟ ಅನ್ನೋ ಪದಕ್ಕೆ ಏನ್ ಮಾಡ್ಬೇಕು, ಅಂತ ಯೋಗ ಇತ್ತು ದೇವ್ರು ಮಾಡಿದ ಅಂತ ಅನುಸಂಧಾನ ಇರಬೇಕು, ಅವ್ರಿಗೆ ಇರ್ತದೆ. ನೋಡೋದಕ್ಕೆ ನಮ್ಮತ್ತೆ ಮಾತಾಡ್ತಾರಲ್ಲ, ಅಲ್ಲ, ಒಳಗೆ ಅರ್ಥ ಇಟ್ಕೊಂಡೇ ಮಾತಾಡ್ತಾರೆ. ದೇವಶೇಷ ಮಹಿಮಾತು ಲೋಕೆ ಏನೇದಂ ಭ್ರಾಮ್ಯತೆ ಬ್ರಹ್ಮಚಕ್ರಂ. ಬ್ರಹ್ಮಚಕ್ರಂ ಅದಕ್ಕೆ ಅನೇಕ ಅರ್ಥಗಳು. ಬ್ರಹ್ಮ ಅಂದ್ರೆ ವೇದ, ಅದೆಲ್ಲ ಬಂದು ಬ್ರಹ್ಮಚಕ್ರ ವೇದ ಚಕ್ರ ಜಗತ್ಚಕ್ರ ಸೇರಿಬಿಟ್ಟೆ. ಜಗಚ್ಚಕ್ರ ವೇದ ಇದೆಯೇ ಇಲ್ವ? ಬಂತೆಲ್ಲ 3ನೇ ಅಧ್ಯಾಯದಲ್ಲಿ ಗೊತ್ತಾಯ್ತಾ? ಅದೆಲ್ಲ ಅಂಡರ್ಸ್ಟುಡ್ ಆಗ ಚಕ್ರಂ ಇದೆಲ್ಲ ಮೂಲತಃ ದೇವ್ರ ಕೈಯಲ್ಲಿದೆ, ಅದು ಸಿದ್ಧಾಂತ. ಗೊತ್ತಾಯ್ತಾ? ಇವ್ರದ್ದೇ ಹೇಳ್ತಾರೆ, ಜೈಮಿನಿ ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅಂತ ಹೇಳ್ತಾ, ವೇದವ್ಯಾಸರು ಹೀಗೆ ಹೇಳ್ತಾರೆ, ಅವರು ಒಂದೊಂದು ಭಾಗ ಹೇಳ್ತಾರೆ, ಅವ್ರು ಪೂರ್ತಿ ಹೇಳ್ಬಿಡ್ತಾರೆ. ತಪ್ಪಲ್ಲ ಅದು, ಆದರೆ ಕ್ಲಾರಿಟಿ ಇಲ್ಲಿದೆ, ಆ ಕ್ಲಾರಿಟಿ ಅಲ್ಲಿದೆ. ಏನೇದಂ ಭಮ್ಯತೆ ಬ್ರಹ್ಮಚಕ್ರಂ ದೇವಶೇಷ, ಅದು ಹೇಳಿದ ದೇವಶೇಷ ಸ್ವಭಾವೋಯ ಮತ್ತೆ ಬಂದಿದೆ. ಏನಾವೃತಂ ತಂ, ಇದರಿಂದ ದ್ವಾದಶೋತ್ತರ ಅರ್ಥ ಬಂತೀಗ. ಸ್ವಭಾವ ಕವಿ ಏನೇ ಆಗಿರಬಹುದು, ಗವ್ಯಂ ಕನಸ ಕಾನಶ್ಚ ಸ್ವಭಾವೋ ಜೀವಯೇವಚ, ಅದು ಕೂಡ ದೇವರ ಸೇನೆ. ಬೆಂಕಿ ಸುಡೋ ಸ್ವಭಾವ ಪ್ರಹ್ಲಾದ ಗೊತ್ತು ದೇವರ ಕೈಲಿದೆ ಅಂತ, ಬೆಂಕಿ ಸುಡ್ಲೇ ಇಲ್ಲ ಅಂತಾರೆ. ಗೊತ್ತಾ? ಯಾಕೆಂದ್ರೆ ಗೊತ್ತು ಸ್ವಭಾವಕ್ಕಿಂತ ದೊಡ್ಡದು ದೇವರಾದ್ರಿಂದ, ಅದು ದೇವರ ಸ್ವಭಾವ. ಏನಾದ್ರು ದೇವರ ಸ್ವಭಾವ ಏನಾದ್ರು ಏನ್ ಬೇಕಾದ್ರೆ ಮಾಡೋದು. ಯಾಕಂದ್ರೆ ಅವರು ದೇಶದಲ್ಲಿ ಹಾಗೆ ಬೈಬೇಕಾದ್ರೆ ಉಪಯೋಗಿಸ್ತಾರಲ್ಲ, ಇವ್ರು ಏನ್ ಮಾಡಿದ್ರೆ ಬರ್ತಾರೆ, ಅದು ಹೊಗಳ ಪ್ರಶಂಸೆ. ಮಹಿಮಾತು ಲೋಕೆ ಏನೇದಂ ಭ್ರಮ್ಯತೆ ಬ್ರಹ್ಮಚಕ್ರಂ ಏನಾವೃತಂ ನಿತ್ಯಮಿದಂ ಹಿ ಸರ್ವಂ ನಃ ಕಾಲಕಾರೋ ಗುಣಿ ಸರ್ವವಿದ್ಯ. ದೇವರೆಂಥವನು, ಏನು ಆವೃತಂ ನಿತ್ಯಮಿದಂ ಹಿ ಸರ್ವಂ, ಪ್ರತಿ ಕಾಲದಲ್ಲೂ ದೇವರು ಆವರಿಸ್ಬಿಟ್ಟಿದ್ದಾನೆ, ಇದ್ರು ವ್ಯಾಪ್ತನಾಗಿದ್ದಾನೆ. ಯಾವ ಸ್ಟೇಜಲ್ಲೂ ಕೂಡ ತಗೊಂಡ್ರು ಮತ್ತೆ ದೇವರಲ್ಲೇ ಇದ್ದಾರೆ. ಆಮೇಲೆ ಸರ್ವಂ ಜ್ಞ, ಸರ್ವಜ್ಞ ಬಿಡಿ, ಸರ್ವಂ ಜ್ಞ ಅಂತ ಮಾಡಿ ಸರ್ವವನ್ನು ತಿಳಿದವರು ಅಂತ ಅದು ಬಿಡಿಸಿದ್ರೆ ಹಾಗೆ ಆಗ. ಸರ್ವಂ ಜಾನಾತೀತಿ ಸರ್ವಜ್ಞ. ಕಾಲಾಕಾರೋ ಗುಣಿ ಸರ್ವವಿದ್ಯ. ಕಾಲಕಾರ, ಕಾಲಕಾರ ಅಂದ್ರೇನು? ಕಾಲವನ್ನೇ ನಿಯಮನ ಮಾಡುವವನು. ಸರ್ವವಿದ್ ಗುಣಿ ಅಂದ್ರೆ ಗುಣ ನಿಯಮನ ಮಾಡಬಹುದು. ಅನಂತಾನಂತ ಗುಣಿ ಸರ್ವವಿದ್ಯ. ತೇನೇಶಿತಂ ಕರ್ಮ ವಿವರ್ತತೆ ಪೃಥಿವಿ ಅಪ್ತೇಜೋ ಅನಿಲಖಾನಿ ಚಿಂತ್ಯಂ. ಅದೇ ರೀತಿ ಅದರಿಂದ ತೇನೇರಿತಂ ಕರ್ಮ ವಿನಿವರ್ತತೆ ಚ ಕರ್ಮ ಮಾಮಲ ಕಾಲ ಗುಣ ಪ್ರವೃತ್ತಿ. ದೇವರು ಮಾಡಿದಾಗ ಬರುತ್ತೆ. ಅವನು ಅಪರಾಧ ಮಾಡಿದ್ದಾನೆ, ಒಂದು ಮುಂದಿದೆ, ಸೈವ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ತಾವ. ನಾವು ಮಾಡ್ತಾ ಇದ್ದವು ಮತ್ತೆ ತಮ್ಮ ಎಷ್ಟೋ ಫೈಲ್ಗಳು ಮುಂದಕ್ಕೆ ಬರೋದೇ ಇಲ್ಲ, ಅವ್ರ ಕೈಲಿ ಹಿಡಿತಾ ಅವ್ನು ಬರ್ತೋಗ್ಬಿಡುತ್ತೆ.
ಮಾಡ್ಬೇಕಾ ಸಣ್ಣ ಕೇಸ್ ದೊಡ್ಡದ ಮಾಡ್ಬಿಡ್ತಾವ. ಸಣ್ಣ ಕೇಸ್ 10 ರೂಪಾಯಿ ಕತೆ ಡಿಸ್ಟ್ರಿಸ್ ಮಾಡ್ಬಿಡ್ತಾವ. ಆ ಕೋಟಿ ಹತ್ರ ತಿಂದ್ರು ಕೂಡ ಇಷ್ಟಲ್ಲ ಕಡೆ. ಅದು ಇದು ಅವ್ರ ಮೋಸ ಇದೆ. ದೇವ್ರು ಹಾಗಲ್ಲ. ಏನ್ ಮಾಡ್ಬೇಕು ಸರಿಯ ಮಾಡ್ಬೇಕಾದ್ದನ್ನೇ ಮಾಡ್ತಾರೆ ವಿಶೇಷ. ಅದು ಜಡಕ್ಕೆ ಕರ್ತೃತ್ವ ಎಲ್ಲ ಹೇಳಿದ್ದಿಲ್ಲ. ನಾನು ಪಾಪ ಮಾಡಿದ್ದಾನೆ ಎಲ್ಲ ಆಗಿಬಿಟ್ಟಿದೆ, ಕೆಲಸ ಆಗ್ತಾ ಇಲ್ಲ. ಯಾಕೆ ಸಂಬಂಧಿಸೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅದು ಏನೇ ಇದ್ರು ಕೂಡ ದೇವರು ಅನುಗ್ರಹ ಮಾಡಿದ ಅಂದ್ರೆ ಏನಾಗುತ್ತೆ ಅಲ್ಲಿಗೆ ಎಲ್ಲ ಆರಾಮಾಗುತ್ತೆ. ಏರಾವೃತಂ ನಿತ್ಯವಿದಂಬಿ ಸರ್ವಂ ಜಹಾಕಾರಕಾರೋ ಗುಣಿ ಸರ್ವವಿದ್ಯ ಏತೇನೇಶಿತಂ ಕರ್ಮ ವಿವರ್ತದೇಹ ವಿಪ್ರೀತೇಜೋ ನಿರಕಾರಿ. ಆದ್ದರಿಂದ ಅಂತ ಪರಮಾತ್ಮನಿಂದ ಈ ಕರ್ಮ ವಿವರ್ತತೆ, ವಿಶೇಷೇಣ ವರ್ತತೆ, ವಿರುದ್ಧತೆಯ ವರ್ತತೆ ಎಲ್ಲ ಅರ್ಥ. ದೇವರು ಏನ್ ಬೇಕಾದ್ರೂ ಮಾಡಿಸ್ಬಿಡ್ತಾನೆ. ಇದು ದೇವರ ಮಹಿಮೆ. ಅಂದ್ರೆ ದೇವರ ಮಹಿಮೆ ಅನೇಕ ರೀತಿಯಲ್ಲಿ ಹೇಳಿದ್ರೆ ಉಪನಿಷತ್ತಿನ ವಿಶೇಷ. ಇದರಲ್ಲಿ ಅದು ಎದ್ದು ಕಾಣುತ್ತೆ ಕೆಲವು ಕಡೆಗೆ. ತತ್ಕರ್ಮ ಕೃತ್ವ ವಿನಿವರ್ತ್ಯ ಭೂಯ. ಪೃಥ್ವಿ ಪಂಚಭೂತಗಳು ಪೃಥ್ವಿ ತೇಜೋ ಅನಿಲ ಖಾನಿ 5 ಬಂಧುಗಳು ಇವೆಲ್ಲ ಕೂಡ ಆತನಿಂದನೇ ಪರಿವರ್ತಿತವಾಗ್ತದೆ. ಪಂಚಭೂತಗಳು ಏನೇ ಹೇಳಿದ್ರು ಕೂಡ ಅದಕ್ಕೆ ಒಂದು ಮಾತಾಚಾರ ಒಟ್ಟಿಗೆ ಹೇಳ್ಬಿಟ್ಟು ರಚಕರ್ಮ ವಿಮಾನ ಕಾಲ ಗುಣ ಪ್ರವೃತ್ತಿ ಈಶವ. ಪ್ರವೃತ್ತಿ ಅಂದ್ರೆ ಬದಲಾದ ಅಂತ ಅರ್ಥ. ಇನ್ನೇನ್ ಬೇಕಾದ್ರೂ ಸೇರಿಸ್ಕೋಬಹುದು. ಕೊಟ್ಟ ದೇವರು ಬಿಟ್ಟು ಏನೇನ್ ಮಾತಾಡ್ತಾರೆ. ರಾಹುಕಾಲ ಎಲ್ಲರಿಗೂ ರಾಹುಕಾಲದ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ಬ್ರಾಹ್ಮಣರಿಗೆ ರಾಹುಕಾಲ ಅಪ್ಲೈ ಆಗಲ್ಲ ಅಂತಾನೆ ಗೊತ್ತೈತೆ. ವೀರೋ ಭಾರಿ ನೋಡ್ತಾರೆ, ಬೇಕಿಲ್ಲ ಬೇರೆಯವರಿಗೆ ವ್ಯಾಪಾರ. ಇವ್ರು ಯಾವಾಗ ದೇವರ ಚಿಂತನೆ ಇರ್ತದೆ. ಬ್ರಾಹ್ಮಣ ಅಂದ್ರೆ ಈ ಜಾತಿ ಹೇಳಿದ್ದಲ್ಲ. ಅಲ್ಲಿ ಅಪರೋಕ್ಷ ಜ್ಞಾನಿಗಳಿಗೆ ಕಾಲ ಏನೂ ಮಾಡೋದಿಲ್ಲ. ಬಂತಲ್ಲ ವಿಷ್ಣು ತೀರ್ಥರ ಸ್ತೋತ್ರ ಹೇಳಿಲ್ಲ. ಈ ಕಾಲ ಬಲಂ ಹರಿಪಾದ ರಜೋಸುತ ಪಾಪ ಗಣೇಶು ಜನೇಶು ಸದಾ. ಭಾಗವತ ಧರ್ಮಸ್ತೋತ್ರ ಅಂತ ಪ್ರಿಂಟ್ ಆಗಿದೆ. ಅದೇ ಹೇಳಿದ್ರು. ಕಾಲೋವ ಕಾರಣಂ ರಾಜ್ಞ ರಾಜಾವ ಕಾಲ ಕಾರಣಂ ಇದೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ. ಅರ್ಥ ಆಯ್ತಾ? ಆದ್ರಿಂದ ತಲೆಗೆಡಿಸ್ಕೋಬೇಕಾಗಿಲ್ಲ. ಎಲ್ಲರಿಗೂ ಪರ್ಮಿಷನ್ ಆಗ್ತಾ ಇರ್ತಾರೆ. ಸೀದಾ ಒಳಗೋಗ್ತಾರೆ. ಪರ್ಮಿಷನ್ ತಗೊಂಡಿದ್ದೆ ಅವ್ರಿಗೆ ಯಾರು ಇನ್ನೋ ಪರ್ಮಿಷನ್ ಅನವಸ್ಥೆ ಬಂದವರು. ಅವ್ನು ಇವ್ರಿಗೆ ಪರ್ಮಿಷನ್ ತಗೊಳಕ್ ಅವನು ಹೋಗ್ತಾನೆ, ಓಡಾಡ್ತಿರ್ತಾನೆ. ಅಪಾಯಿಂಟ್ ಆಗಿರದೆ ಸಿಟ್ಟು ಬರುತ್ತೆ. ಆಫೀಸರ್ ಇರ್ತಿದ್ದೇನೆ ಅವ್ನು ಒಳಗೋಗ್ತಾರೆ ಸಜ್ಜವಾರ. ಗೊತ್ತಾಯ್ತಾ? ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲೋದ್ರ ಒಳಗೆ ಬರೋದಿಲ್ಲ. ಆ ಅರ್ಥದಲ್ಲಿ ಇಷ್ಟಪಟ್ಟವನು ಕರಿಬಹುದು. 100 ಜನ ಲೆಟರ್ ಕೊಡ್ಬೋದು. ಒಬ್ಬರ ಇಷ್ಟ, ಅವ್ರು ನಮ್ಮ ಇಷ್ಟ. ಆ ಸ್ಟೇಜಲ್ಲಿ ಚೇತನ ಪ್ರಾಬಲ್ಯ ಬಂದ್ಬಿಡೋದು. ಇನ್ನು ಸರ್ವೋತ್ತಮರಿಗಂತೂ ಯಾವ ಕಾಲಕ್ಕೂ ಇದ್ದಿದ್ದೆ. ಸೂರ್ಯ ಇದ್ದಾಗಲೇ ಕಾಣದಂತೆ ಮಾಡ್ಲಿಲ್ಲ. ಅವೆಲ್ಲ ದೇವರ ಮಹಿಮೆಗಳು. ಉಳಿದಂತೆ ಅದು ಅಸಾಧ್ಯವಾದ ಕೆಲಸ. ಪೃಥ್ವಿಯ ತೇಜು ಅಜಲ ಕಾರಿ ಚಿಂತ್ಯ. ವಾಯುದೇವರಿಗೆ ಅಷ್ಟು ಬಂದರೂ ಕೂಡ ಅವರು ಅನುಮತಿ ತಗೊಂಡು ಮಾಡ್ತಾರೆ. ಇದು ಮಾಡಕ್ ಬರೋದಿಲ್ಲ. ತತ್ಕರ್ಮ ಕೃತ್ವ ವಿನಿವರ್ತ್ಯ ಭೂಯ ತತ್ಸಸ್ಯ ತಾವೇನ ಸಮೇತ್ಯ ಯೋಗಂ ಏಕೇನ ತಾಭ್ಯಾಂ ವಿಭಿರಷ್ಟಭಿರ್ವ ಕಾಲೇನ ಚೈವಾತ್ಮ ಗುಣೈಶ್ಚ ಸೂಕ್ಷ್ಮೈಃ ಆರಭ್ಯ ಕರ್ಮಾಣಿ ಗುಣಾನ್ವಿತಾನಿ ಭಾವಾಂಶ ಸರ್ವಾ ನಿಯೋಜಯೇದ್ಯಃ ತೇಷಾಮಭಾವೇ ಕೃತಕರ್ಮಾಂಶಃ ಕರ್ಮಕ್ಷಯೇ ಯಾತಿ ಸ ತತ್ವತೋನ್ಯಃ. ಅದು ನಾಳೆ ಪಾಠ ಇದೆ. ನಾಳೆ ಇದೆ ಪಾಠ ಇದೆ.